ಸಿನಿಮಾ ಶುರುವಾಗುವುದು ಟೆಕ್ಸಾಸ್ನಲ್ಲಿ. ಅಲ್ಲಿ ಡೆಸ್ಮಂಡ್ ಅನ್ನುವ ಒಬ್ಬ ಯುವಕ ಅಕೌಂಟಿಂಗ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿರುತ್ತಾನೆ. ಎಂದಿನಂತೆ ಆ ದಿವಸ ಕೂಡ ಆಫೀಸಿಗೆ ಲೇಟಾಗಿ ಓಡೋಡಿ ಬರ್ತಾನೆ. ಅವನು ಕೆಲಸ ಮಾಡುವುದು ಅಮ್ಮೋಟೆಕ್ ಅನ್ನುವ ದೊಡ್ಡ ಆಯುಧ ತಯಾರಿಕಾ ಕಂಪನಿಯಲ್ಲಿ. ಲೇಟಾಗಿ ಬಂದದ್ದು ಮಾತ್ರ ಅಲ್ಲ, ಗಡಿಬಿಡಿಯಲ್ಲಿ ತನ್ನ ಐಡಿ ಕಾರ್ಡ್ ಕೂಡ ಮನೆಯಲ್ಲೇ ಮರೆತು ಬಂದಿರುತ್ತಾನೆ. ಹಾಗಾಗಿ ಸೆಕ್ಯೂರಿಟಿ ಹತ್ತಿರ ದೊಡ್ಡ ಫಾರ್ಮ್ ಭರ್ತಿ ಮಾಡಿ ಒಳಗೆ ಹೋಗಬೇಕಾಗುತ್ತದೆ. ಲಿಫ್ಟ್ನಲ್ಲಿ ಹೋಗುವಾಗ ಅವನಿಗೆ ತನ್ನ ಸಹೋದ್ಯೋಗಿ ಸಮಂತಾ ಸಿಗ್ತಾಳೆ. ಡೆಸ್ಮಂಡ್ ಯಾವಾಗಲೂ ಲೇಟಾಗಿ ಬರುವುದನ್ನು ನೋಡಿ ಅವಳು ಅವನಿಗೆ ಸರಿಯಾದ ಸಮಯಕ್ಕೆ ಬರುವಂತಾಗಲಿ ಎಂದು ಒಂದು ವಾಚ್ ಅನ್ನು ಗಿಫ್ಟ್ ಆಗಿ ಕೊಡ್ತಾಳೆ. ಡೆಸ್ಮಂಡ್ ಅವಳಿಗೆ ಥ್ಯಾಂಕ್ಸ್ ಹೇಳ್ತಾನೆ. ತನ್ನ ಅಕೌಂಟಿಂಗ್ ಫ್ಲೋರ್ ತಲುಪಿದ ತಕ್ಷಣ ಮ್ಯಾನೇಜರ್ ಕಣ್ಣಿಗೆ ಬೀಳದಂತೆ ಮೆಲ್ಲಗೆ ತನ್ನ ಕ್ಯೂಬಿಕಲ್ ಕಡೆಗೆ ನುಗ್ಗಲು ಪ್ರಯತ್ನಿಸುತ್ತಾನೆ. ಆದರೆ ಅವನ ಮ್ಯಾನೇಜರ್ ಆಡಮ್ ಅವನನ್ನು ನೋಡಿಬಿಡ್ತಾನೆ. ಆಡಮ್ ಅವನನ್ನು ತನ್ನ ಆಫೀಸಿಗೆ ಕರೆದು ಇನ್ನೊಂದು ಸಾರಿ ಲೇಟಾಗಿ ಬಂದರೆ ಅಥವಾ ರಿಪೋರ್ಟ್ ಸಬ್ಮಿಟ್ ಮಾಡದಿದ್ದರೆ ಕೆಲಸದಿಂದ ತೆಗೆದು ಹಾಕ್ತೇನೆ ಎಂದು ಗದರಿಸ್ತಾನೆ. ಡೆಸ್ಮಂಡ್ ಇನ್ಮುಂದೆ ಸರಿಯಾಗಿ ಇರ್ತೇನೆ ಎಂದು ಪ್ರಾಮಿಸ್ ಮಾಡ್ತಾನೆ. ಆದರೆ ಅವನು ತನ್ನ ಡೆಸ್ಕ್ ಹತ್ತಿರ ಬಂದ ತಕ್ಷಣ ಅವನ ಕೊಲೀಗ್ಸ್ ಆದ ಮುರಾದ್, ಲೆಂಟ್ವರ್ತ್ ಮತ್ತು ಇತರರು ಕಂಪನಿಯಲ್ಲಿ ದೊಡ್ಡ ಮಟ್ಟದ ಲೇ ಆಫ್, ಕೆಲಸದಿಂದ ತೆಗೆಯುವುದು ನಡೆಯಲಿದೆ ಎಂಬ ವಿಷಯ ಹೇಳ್ತಾರೆ. ಅಷ್ಟರಲ್ಲಿ ಡೆಪ್ಯೂಟಿ ಮ್ಯಾನೇಜರ್ ಮಾರ್ಕಸ್ ಅಹಂಕಾರದಿಂದ ಬಂದು ತನಗೆ ಪ್ರಮೋಷನ್ ಆಗಿರುವ ವಿಷಯ ಹೇಳಿ, ನಿಮ್ಮಲ್ಲಿ ಒಬ್ಬರಿಗೆ ಇವತ್ತು ಕೆಲಸ ಹೋಗುತ್ತದೆ ಎಂದು ಬಾಂಬ್ ಹಾಕ್ತಾನೆ. ದುರದೃಷ್ಟವಶಾತ್ ಲೆಂಟ್ವರ್ತ್ಗೆ ಕೆಲಸ ಹೋಗುತ್ತದೆ ಮತ್ತು ಅವನನ್ನು ಮ್ಯಾನೇಜರ್ ರೂಮಿಗೆ ಕರೆಯುತ್ತಾರೆ. ಇದನ್ನು ನೋಡಿ ಹೆದರಿದ ಡೆಸ್ಮಂಡ್ ಹೇಗಾದರೂ ಮಾಡಿ ತನ್ನ ರಿಪೋರ್ಟ್ ಮುಗಿಸಬೇಕು ಎಂದು ಅವಸರದಲ್ಲಿ ಕೆಲಸ ಶುರು ಮಾಡ್ತಾನೆ. ಅದೇ ಸಮಯಕ್ಕೆ ಅವನಿಗೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ ಮತ್ತು ಡಿ ಡಿಪಾರ್ಟ್ಮೆಂಟ್ನ ಡಾಕ್ಟರ್ ಎಫ್ಆರ್ ಅವರಿಂದ ಫೋನ್ ಬರುತ್ತದೆ. ಡೆಸ್ಮಂಡ್ ಆರ್ಡರ್ ಪ್ರಿಂಟ್ ತಗೊಂಡು ಅಲ್ಲಿಗೆ ಹೊರಡ್ತಾನೆ. ಹೋಗುವ ದಾರಿಯಲ್ಲಿ ಕೆಲಸದಲ್ಲಿ ಮ್ಯಾನೇಜ್ ಮಾಡಲು ತಾನು ಮಾಡಿಕೊಂಡ ಲಿಸ್ಟ್ ನೆನಪಿಸಿಕೊಳ್ಳುತ್ತಾನೆ. ಮೊದಲನೆಯದು, ಕೈಯಲ್ಲಿ ಯಾವಾಗಲೂ ಒಂದು ನೋಟ್ ಪ್ಯಾಡ್ ಇಟ್ಟುಕೊಳ್ಳಬೇಕು, ಆಗ ಬೇರೆಯವರು ನಾವು ಬ್ಯೂಸಿ ಇದ್ದೇವೆ ಎಂದು ಅಂದುಕೊಳ್ಳುತ್ತಾರೆ. ಎರಡನೆಯದು, ತಾಂತ್ರಿಕ ಪದಗಳನ್ನು ಬಳಸಿ ಮಾತನಾಡಬೇಕು, ಆಗ ಬೇರೆಯವರು ಜಾಸ್ತಿ ಪ್ರಶ್ನೆ ಕೇಳುವುದಿಲ್ಲ. ಮೂರನೆಯದು, ಬೇರೆ ಡಿಪಾರ್ಟ್ಮೆಂಟ್ನವರಿಗೆ ಸಹಾಯ ಮಾಡಬಾರದು, ಮಾಡಿದರೆ ಯಾವಾಗಲೂ ಸಹಾಯ ಕೇಳುತ್ತಲೇ ಇರುತ್ತಾರೆ. ನಾಲ್ಕನೆಯದು, ಮೇಲಿನ ಫ್ಲೋರ್ನಲ್ಲಿರುವವರ ಬಗ್ಗೆ ಹುಷಾರಾಗಿರಬೇಕು, ಯಾಕೆಂದರೆ ಅವರೆಲ್ಲ ಕ್ರೇಜಿ ಜನ. ಡೆಸ್ಮಂಡ್ ಆರ್ ಮತ್ತು ಡಿ ಡಿಪಾರ್ಟ್ಮೆಂಟ್ ತಲುಪಿದಾಗ ಡಾಕ್ಟರ್ ಹೊಸ ಕಾಂಬ್ಯಾಟ್ ಶೀಲ್ಡ್ ಟೆಸ್ಟ್ ಮಾಡುತ್ತಿರುವುದನ್ನು ನೋಡ್ತಾನೆ. ಅದೇ ಸಮಯದಲ್ಲಿ ಡಾಕ್ಟರ್ ಇನ್ನೊಂದು ಸಂಶೋಧನೆಯಲ್ಲಿ ಬ್ಯೂಸಿ ಇರುತ್ತಾರೆ. ಆದರೆ ಅದನ್ನು ಮುಗಿಸಲು ಡೆಸ್ಮಂಡ್ ಕೆಲವು ತಿಂಗಳ ಹಿಂದೆ ತರಬೇಕಾಗಿದ್ದ ಕೆಲವು ಕಾಂಪೊನೆಂಟ್ಸ್ ಬೇಕಿತ್ತು. ಡೆಸ್ಮಂಡ್ ಆ ಕೆಲಸವನ್ನು ಇನ್ನೂ ಕೂಡ ಮಾಡಿರುವುದಿಲ್ಲ. ಇದರಿಂದ ಕೋಪಗೊಂಡ ಡಾಕ್ಟರ್ ಟೆಸ್ಟ್ ಮಿಸೈಲ್ ಅನ್ನು ಒಂದು ಮಾಂಸದ ತುಂಡಿಗೆ ಹೊಡಿತಾರೆ. ಅದರ ರಕ್ತವೆಲ್ಲ ಡೆಸ್ಮಂಡ್ ಮೇಲೆ ಸಿಡಿಯುತ್ತದೆ. ಡೆಸ್ಮಂಡ್ ಅದಕ್ಕೆ ಜಾಸ್ತಿ ತಲೆಕೆಡಿಸಿಕೊಳ್ಳುವುದಿಲ್ಲ. ಅಷ್ಟರಲ್ಲಿ ಡಾಕ್ಟರ್ ಅಸಿಸ್ಟೆಂಟ್ ಬಂದು ಅರ್ಜೆಂಟ್ ಮಾತಾಡಬೇಕು ಅಂತ ಕರೀತಾನೆ. ಡೆಸ್ಮಂಡ್ ಅವರು ಏನು ಮಾತನಾಡುತ್ತಾರೆ ಎಂದು ಕೇಳಲು ಪ್ರಯತ್ನಿಸುತ್ತಾನೆ. ಆದರೆ ಡಾಕ್ಟರ್ ಅವನಿಗೆ ಹೋಗಲು ಹೇಳಿ ಬಾಗಿಲು ಹಾಕ್ತಾರೆ. ಡೆಸ್ಮಂಡ್ ಮತ್ತೆ ತನ್ನ ಡೆಸ್ಕ್ ಹತ್ತಿರ ಬರ್ತಾನೆ. ಆದರೆ ಕೆಲಸ ಮಾಡುವ ಬದಲು ತನ್ನ ಲಿಸ್ಟ್ನ ಕೊನೆಯ ಕೆಲಸ ಮಾಡ್ತಾನೆ. ಅಂದರೆ ಆಫೀಸ್ ಟೈಮ್ನಲ್ಲಿ ಸ್ವಂತ ಕೆಲಸ ಮಾಡುವುದು. ಕೆಲಸ ಹೋದರೆ ಬ್ಯಾಕಪ್ ಪ್ಲಾನ್ ಆಗಿ ಅವನು ಒಂದು ಕಂಪ್ಯೂಟರ್ ಗೇಮ್ ಡೆವಲಪ್ ಮಾಡ್ತಿರುತ್ತಾನೆ. ಅಷ್ಟರಲ್ಲಿ ಆಫೀಸ್ ಕೆಲಸ ಬೋರ್ ಆಗಿ ಮುರಾದ್ ಹತ್ತಿರ ಏನಾದರೂ ಬೇರೆ ಮಾಡುವ, ಪಿಜ್ಜಾ ಆರ್ಡರ್ ಮಾಡುವ ಅಥವಾ ಬೇರೆ ಡಿಪಾರ್ಟ್ಮೆಂಟ್ನವರ ಜೊತೆ ತಮಾಷೆ ಮಾಡುವ ಎಂದು ಕೇಳ್ತಾನೆ. ಆದರೆ ಮುರಾದ್ಗೆ ಕೆಲಸ ತುಂಬಾ ಮುಖ್ಯವಾಗಿದ್ದರಿಂದ ಅವನು ಒಪ್ಪುವುದಿಲ್ಲ ಮತ್ತು ಡೆಸ್ಮಂಡ್ ಹತ್ತಿರ ನಿನಗೆ ಕೆಲಸ ಇಷ್ಟ ಇಲ್ಲದಿದ್ದರೆ ಬಿಟ್ಟು ಹೋಗಬಾರದೆ ಎಂದು ಕೇಳ್ತಾನೆ. ಡೆಸ್ಮಂಡ್ ಅದಕ್ಕೆ ಸರಿಯಾದ ಉತ್ತರ ಕೊಡುವುದಿಲ್ಲ. ಆದರೆ ಮುರಾದ್, ನೀನು ಸಮಂತಾಳಿಗಾಗಿ ಇಲ್ಲೇ ಇದ್ದೀಯಾ ಅಲ್ವಾ ಎಂದು ರೇಗಿಸ್ತಾನೆ. ಡೆಸ್ಮಂಡ್ ತಕ್ಷಣ ವಿಷಯ ಬದಲಾಯಿಸಿ ನಾವಿಬ್ಬರು ಜಸ್ಟ್ ಫ್ರೆಂಡ್ಸ್ ಎಂದು ಹೇಳ್ತಾನೆ. ಅಷ್ಟರಲ್ಲಿ ಎಲ್ಲರಿಗೂ ಆಡಿಟೋರಿಯಂನಲ್ಲಿ ಒಂದು ಅರ್ಜೆಂಟ್ ಮೀಟಿಂಗ್ ಇದೆ ಎಂದು ಅನೌನ್ಸ್ ಮಾಡ್ತಾರೆ. ಮೀಟಿಂಗ್ಗೆ ಹೋಗುವ ಮೊದಲು ಡೆಸ್ಮಂಡ್ ಸಮಂತಾಳನ್ನು ಭೇಟಿಯಾಗ್ತಾನೆ. ಅವಳು ಅವನು ಕೊಟ್ಟ ವಾಚ್ನಲ್ಲಿ ಅಲಾರಂ ಸೆಟ್ ಮಾಡ್ತಾಳೆ, ಯಾಕೆಂದರೆ ಅವನು ಮತ್ತೆ ಲೇಟ್ ಆಗಬಾರದು ಎಂದು. ಎಲ್ಲರೂ ಮೀಟಿಂಗ್ಗೆ ಹೋಗ್ತಾರೆ. ಅಲ್ಲಿ ಕಂಪನಿಯ ಓನರ್ ಫ್ರಾಂಕ್ಲಿನ್ ಝೋಲ್ಟ್ ಅನ್ನುವ ಹೊಸ ಎನರ್ಜಿ ಡ್ರಿಂಕ್ ಅನ್ನು ಪರಿಚಯಿಸುತ್ತಾನೆ. ಆ ಡ್ರಿಂಕ್ನ ಬಾಕ್ಸ್ಗಳನ್ನು ಉದ್ಯೋಗಿಗಳಿಗೆ ಹಂಚುತ್ತಾನೆ. ಆದರೆ ಡೆಸ್ಮಂಡ್ ತನಗೆ ರಿಪೋರ್ಟ್ ಮುಗಿಸಲಿಕ್ಕೆ ಇದ್ದಿದ್ದರಿಂದ ಡ್ರಿಂಕ್ ತಗೊಳ್ಳದೆ ವಾಪಸ್ ಬರ್ತಾನೆ. ಕೆಲಸ ಮುಗಿಸಿ ಡೆಸ್ಮಂಡ್ ತನ್ನ ಅಪಾರ್ಟ್ಮೆಂಟ್ಗೆ ಹೋಗ್ತಾನೆ. ಅಲ್ಲಿ ಅವನ ಫ್ರೆಂಡ್ಸ್ ಫ್ರೆಡ್ಡಿ ಮತ್ತು ಸ್ಯಾಮ್ ಮಾರಿಯೋ ಕಾರ್ಟ್ ಗೇಮ್ ಆಡಲು ಕರೀತಾರೆ. ಡೆಸ್ಮಂಡ್ ಮೊದಲು ಬೇಡ ಅಂತಾನೆ, ಯಾಕೆಂದರೆ ಅವನಿಗೆ ಬಿಲ್ ಕಟ್ಟಲು ಹಣ ಬೇಕು, ಕೆಲಸ ಉಳಿಸಿಕೊಳ್ಳಬೇಕು. ಆದರೆ ಅಷ್ಟರಲ್ಲಿ ಅವನ ಪುಟ್ಟ ನಾಯಿ ಯೋಶಿ ಕಾಸ್ಟ್ಯೂಮ್ ಹಾಕಿಕೊಂಡು ಬಂದಾಗ ಅವನ ಮನಸ್ಸು ಬದಲಾಗಿ ಆಡಲು ಒಪ್ಪುತ್ತಾನೆ. ಅವರು ವಿಡಿಯೋ ಗೇಮ್ ಆಡುವ ಬದಲು ಶಾಪಿಂಗ್ ಕಾರ್ಟ್ ತಗೊಂಡು ನಿಜವಾದ ರೇಸ್ ಮಾಡ್ತಾರೆ. ರೇಸ್ನಲ್ಲಿ ಡೆಸ್ಮಂಡ್ ಗೆಲ್ತಾನೆ.
ಆಮೇಲೆ ವಾಪಸ್ ಬಂದು ಕಂಪ್ಯೂಟರ್ ಮುಂದೆ ಕೂತು ತನ್ನ ಕೆಲಸ ಮುಗಿಸುತ್ತಾನೆ. ಮರುದಿನ ಬೆಳಗ್ಗೆ ಎದ್ದಾಗ ಡೆಸ್ಮಂಡ್ ರಿಪೋರ್ಟ್ ಮುಗಿಯಿತು ಎಂದು ಅಂದುಕೊಳ್ಳುತ್ತಾನೆ. ಆದರೆ ಸಾಫ್ಟ್ವೇರ್ ಚೆಕ್ ಮಾಡಿದಾಗ ಅದರಲ್ಲಿ 2000 ಗ್ರಾಮರ್ ತಪ್ಪುಗಳಿರುತ್ತವೆ. ಗಡಿಬೇಡಿಯಲ್ಲಿ ಆಫೀಸಿಗೆ ಓಡ್ತಾನೆ. ಆಫೀಸ್ ಗೇಟ್ ಹತ್ತಿರ ಬಂದಾಗ ಮತ್ತೆ ತನ್ನ ಐಡಿ ಕಾರ್ಡ್ ಮರೆತು ಬಂದಿರುವುದು ನೆನಪಾಗುತ್ತದೆ. ಆದರೆ ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ ಇಲ್ಲದೇ ಇರುವುದರಿಂದ ಮೆಲ್ಲಗೆ ಒಳಗೆ ನುಗ್ಗಿ ಯಾರ ಕಣ್ಣಿಗೂ ಬೀಳದಂತೆ ತನ್ನ ಡೆಸ್ಕ್ ಕಡೆಗೆ ಓಡ್ತಾನೆ. ಆದರೆ ಅವನಿಗೆ ಆಫೀಸಿನಲ್ಲಿ ಏನಾಗುತ್ತಿದೆ ಎಂದು ಗೊತ್ತಿರುವುದಿಲ್ಲ. ರಿಸೆಪ್ಷನಿಸ್ಟ್ ಕುತ್ತಿಗೆಗೆ ಮಗ್ ಚುಚ್ಚಿ ಸತ್ತು ಬಿದ್ದಿರುತ್ತಾನೆ. ಹಜಾರದಲ್ಲೆಲ್ಲ ರಕ್ತ ಹರಡಿರುತ್ತದೆ. ಎಷ್ಟೋ ಜನ ಸತ್ತು ಬಿದ್ದಿರುತ್ತಾರೆ. ಆದರೆ ಡೆಸ್ಮಂಡ್ ತನ್ನ ರಿಪೋರ್ಟ್ ಟೆನ್ಷನ್ನಲ್ಲಿ ಇದಾವುದನ್ನು ಗಮನಿಸುವುದಿಲ್ಲ. ಹೇಗೋ ಮಾಡಿ ರಿಪೋರ್ಟ್ ಪ್ರಿಂಟ್ ತಗೊಂಡು ಮ್ಯಾನೇಜರ್ ಆಡಮ್ ಆಫೀಸಿಗೆ ಹೋಗ್ತಾನೆ. ಆಡಮ್ ಆಫೀಸಿಗೆ ಹೋದಾಗ ಅಲ್ಲಿ ಟೇಬಲ್ ಮೇಲೆ ಜೋಲ್ಟ್ ಡ್ರಿಂಕ್ ಕ್ಯಾನ್ ಇರುತ್ತದೆ. ಇನ್ನೊಂದು ಕಡೆ ಒಬ್ಬ ಸೂಪರ್ವೈಸರ್ ಬೆನ್ನಿಗೆ ಎಷ್ಟೋ ಪೆನ್ನುಗಳನ್ನು ಚುಚ್ಚಿ ಕೊಲೆ ಮಾಡಿರುವುದನ್ನು ನೋಡಿ ಡೆಸ್ಮಂಡ್ ಬೆಚ್ಚಿ ಬೀಳ್ತಾನೆ. ಏನಾಯ್ತು ಎಂದು ಕೇಳಿದಾಗ ಆಡಮ್, ಅವನು ಕೆಲಸದಲ್ಲಿ ತುಂಬಾ ತಪ್ಪು ಮಾಡ್ತಿದ್ದ, ಅದಕ್ಕೆ ಕೊಂದೆ. ನನ್ನ ಡಿಪಾರ್ಟ್ಮೆಂಟ್ ಕಂಪನಿಯಲ್ಲೇ ಬೆಸ್ಟ್ ಆಗಿರಬೇಕು ಎಂದು ಹೇಳ್ತಾನೆ. ಆಮೇಲೆ ಡೆಸ್ಮಂಡ್ ತಂದ ರಿಪೋರ್ಟ್ ನೋಡಿ ಅದರಲ್ಲಿರುವ ತಪ್ಪುಗಳನ್ನು ಕಂಡು ಆಡಮ್ಗೆ ಹುಚ್ಚು ಹಿಡಿದಂತಾಗುತ್ತದೆ. ಅವನು ಡೆಸ್ಮಂಡ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಡೆಸ್ಮಂಡ್ ನನ್ನು ಜೋರಾಗಿ ತಳ್ಳಿದಾಗ ಅವನು ಬಾಗಿಲು ಮುರಿದುಕೊಂಡು ಆಚೆ ಬೀಳ್ತಾನೆ. ಈ ಶಬ್ದ ಕೇಳಿ ಬೇರೆ ಉದ್ಯೋಗಿಗಳು ತಮ್ಮ ಡೆಸ್ಕ್ನಿಂದ ಏಳ್ತಾರೆ. ಅವರೆಲ್ಲ ವಿಚಿತ್ರವಾಗಿ ಕಾಣುತ್ತಿರುತ್ತಾರೆ. ಮುಖದಲ್ಲಿ ನರಗಳೆಲ್ಲ ಉಬ್ಬಿರುತ್ತವೆ. ಎಲ್ಲರೂ ಕೋಪದಿಂದ ಡೆಸ್ಮಂಡ್ ಮೇಲೆ ಎರಗುತ್ತಾರೆ. ಡೆಸ್ಮಂಡ್ ಪ್ರಾಣ ಉಳಿಸಿಕೊಳ್ಳಲು ಓಡ್ತಾನೆ. ದಾರಿಯಲ್ಲಿ ಇಬ್ಬರು ಕೊಲೀಗ್ಸ್ ಕೆಲಸ ಮಾಡುತ್ತಿರುವುದನ್ನು ನೋಡಿ ಏನಾಯ್ತು ಎಂದು ಕೇಳ್ತಾನೆ. ಆದರೆ ಅವರು ಕೆಲಸ ಮುಗಿಸಬೇಕು ಎಂದು ಹೇಳಿ ಮತ್ತೆ ಆ ಎನರ್ಜಿ ಡ್ರಿಂಕ್ ಕುಡಿತಾರೆ. ಡೆಸ್ಮಂಡ್ ಅಲ್ಲಿಂದ ಹೋಗುವಾಗ ಆಕಸ್ಮಿಕವಾಗಿ ಕಂಪ್ಯೂಟರ್ ವೈರ್ ತಗುಲಿ ಪವರ್ ಕಟ್ ಆಗುತ್ತದೆ. ಇದರಿಂದ ಕೋಪಗೊಂಡ ಒಬ್ಬ ಉದ್ಯೋಗಿ ಡೆಸ್ಮಂಡ್ ನನ್ನು ಗೋಡೆಗೆ ತಳ್ಳಿ ಕುತ್ತಿಗೆ ಹಿಸುಕಿ ಕೊಲ್ಲಲು ಪ್ರಯತ್ನಿಸುತ್ತಾನೆ. ಡೆಸ್ಮಂಡ್ ತನ್ನನ್ನು ರಕ್ಷಿಸಿಕೊಳ್ಳಲು ಅಲ್ಲೇ ಇದ್ದ ನೋಟ್ ಪ್ಯಾಡ್ ತಗೊಂಡು ಅವನ ತಲೆಗೆ ಹೊಡಿತಾನೆ. ದುರದೃಷ್ಟವಶಾತ್ ಅವನ ತಲೆ 2 ಭಾಗವಾಗಿ ಸತ್ತು ಬೀಳ್ತಾನೆ. ಇದನ್ನು ನೋಡಿ ಡೆಸ್ಮಂಡ್ ಶಾಕ್ ಆಗ್ತಾನೆ. ಒಬ್ಬ ಮಹಿಳಾ ಉದ್ಯೋಗಿ ಹತ್ತಿರ ಪೊಲೀಸ್ಗೆ ಫೋನ್ ಮಾಡಲು ಹೇಳ್ತಾನೆ. ಆದರೆ ಅಷ್ಟರಲ್ಲಿ ಅವಳ ಕೊಲೀಗ್ ಅವಳಿಗೆ ಹೊಡಿತಾನೆ. ಯಾಕೆಂದರೆ ಅವನು ಕೂಡ ಆ ಡ್ರಿಂಕ್ ಕುಡಿದಿರುತ್ತಾನೆ. ಯಾರೂ ಸಹಾಯ ಮಾಡಲು ರೆಡಿ ಇರುವುದಿಲ್ಲ. ಡೆಸ್ಮಂಡ್ ಹೇಗಾದರೂ ಮಾಡಿ ತಪ್ಪಿಸಿಕೊಳ್ಳಬೇಕು ಎಂದು ಯೋಚಿಸುತ್ತಾನೆ. ಅವರೆಲ್ಲ ಕೆಲಸಕ್ಕೆ ಅಡ್ಡಿ ಮಾಡಿದರೆ ಮಾತ್ರ ಅಟ್ಯಾಕ್ ಮಾಡ್ತಾರೆ ಎಂದು ಅವನಿಗೆ ಅರ್ಥವಾಗುತ್ತದೆ. ಹಾಗಾಗಿ ಅವನು ತನ್ನ ಲಿಸ್ಟ್ನ ಮೊದಲನೇ ಸ್ಟೆಪ್ ಯೂಸ್ ಮಾಡ್ತಾನೆ. ಕೈಯಲ್ಲಿ ನೋಟ್ ಪ್ಯಾಡ್ ಹಿಡಿದು ಬ್ಯೂಸಿ ಇದ್ದ ಹಾಗೆ ನಟಿಸುತ್ತಾ ಹೋಗ್ತಾನೆ. ದಾರಿಯಲ್ಲಿ ಮಾರ್ಕೆಟಿಂಗ್ ಟೀಮ್ನವರು ತಮ್ಮ ಕೊಲೀಗ್ನ ಕಡಿದ ತಲೆಯನ್ನು ಬಾಲ್ ತರಹ ಆಡುತ್ತಿರುತ್ತಾರೆ. ಅವರು ಡೆಸ್ಮಂಡ್ ನನ್ನು ನೋಡಿ ಜೋಲ್ಟ್ ಡ್ರಿಂಕ್ಗೆ ಒಂದು ಸ್ಲೋಗನ್ ಕೇಳುತ್ತಾರೆ. ಡೆಸ್ಮಂಡ್ ಒಂದು ಐಡಿಯಾ ಕೊಡ್ತಾನೆ. ಅದು ಅವರಿಗೆ ತುಂಬಾ ಇಷ್ಟವಾಗಿ ಅವನನ್ನು ಹೋಗಲು ಬಿಡ್ತಾರೆ. ಡೆಸ್ಮಂಡ್ ಮೆಟ್ಟಿಲು ಹತ್ತಿ ಓಡುವಾಗ ಅವನ ವಾಚ್ ಅಲಾರಂ ಬಾರಿಸುತ್ತದೆ. ಅವನಿಗ ತಕ್ಷಣ ಸಮಂತ ನೆನಪಾಗುತ್ತಾಳೆ. ಅವಳ ಡೆಸ್ಕ್ ಹತ್ತಿರ ಓಡಿ ಹೋಗ್ತಾನೆ. ಅವಳು ಸೇಫ್ ಆಗಿ ಇರುತ್ತಾಳೆ. ಆದರೆ ಅವಳ ಟೇಬಲ್ ಮೇಲೆ ಅರ್ಧ ಕುಡಿದ ಜೋಲ್ಟ್ ಕ್ಯಾನ್ ಇರುತ್ತದೆ. ಡೆಸ್ಮಂಡ್ ಅವಳನ್ನು ಕರೀತಾನೆ. ಆದರೆ ಅಷ್ಟರಲ್ಲಿ ಅವಳಿಗೆ ಡ್ರಿಂಕ್ ಎಫೆಕ್ಟ್ ಶುರುವಾಗಿ ಅವಳು ಡೆಸ್ಮಂಡ್ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಅವಳಿಗೆ ಮಾಮೂಲಿಗಿಂತ ಜಾಸ್ತಿ ಶಕ್ತಿ ಬಂದಿರುತ್ತದೆ. ಅವಳು ಡೆಸ್ಮಂಡ್ ಕುತ್ತಿಗೆ ಹಿಸುಕಲು ಪ್ರಯತ್ನಿಸುತ್ತಾಳೆ. ಡೆಸ್ಮಂಡ್ ಒಂದು ಪುಸ್ತಕದಿಂದ ಅವಳಿಗೆ ಹೊಡೆದು ಅವಳನ್ನು ಶಾಪಿಂಗ್ ಕಾರ್ಟ್ಗೆ ಹಾಕಿ ಡಕ್ಟ್ ಟೇಪ್ನಿಂದ ಕಟ್ತಾನೆ. ಅವಳಿಗೆ ಪ್ರಜ್ಞೆ ಬಂದಾಗ ಏನಾಯ್ತು ಎಂದು ನೆನಪಿರುವುದಿಲ್ಲ. ಡೆಸ್ಮಂಡ್ ಅವಳನ್ನು ಸೇಫ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಅವರಿಬ್ಬರು ಒಂದು ಸ್ಟೋರೇಜ್ ರೂಮ್ನಲ್ಲಿ ಅಡಗಿಕೊಳ್ಳುತ್ತಾರೆ. ಅಲ್ಲಿ ಮೊರಾದಿರುತ್ತಾನೆ. ಅವನು ಡೆಸ್ಮಂಡ್ ಮೇಲೆ ಅಟ್ಯಾಕ್ ಮಾಡಲು ಬರ್ತಾನೆ. ಆದರೆ ಡೆಸ್ಮಂಡ್ ಅವನನ್ನು ಒಂದು ಕ್ಯಾಬಿನೆಟ್ನಲ್ಲಿ ಹಾಕಿ ಲಾಕ್ ಮಾಡ್ತಾನೆ. ಅದೃಷ್ಟವಶಾತ್ ಮೊರಾದ್ ಆ ವಾರ ಉಪವಾಸ ಇದ್ದಿದ್ದರಿಂದ ಆ ಡ್ರಿಂಕ್ ಕುಡಿದಿರುವುದಿಲ್ಲ. ಹಾಗಾಗಿ ಅವನಿಗೆ ಇನ್ಫೆಕ್ಷನ್ ಆಗಿರುವುದಿಲ್ಲ. ಮೂವರು ಅಲ್ಲಿಂದ ತಪ್ಪಿಸಿಕೊಳ್ಳಲು ಪ್ಲಾನ್ ಮಾಡ್ತಾರೆ. ಆದರೆ ಆಚೆ ಬಾಗಿಲಲ್ಲಿ ಅಕೌಂಟಿಂಗ್ ಟೀಮ್ ಆಡಮ್ ನೇತೃತ್ವದಲ್ಲಿ ಮತ್ತು ಮಾರ್ಕೆಟಿಂಗ್ ಟೀಮ್ ಬಾಬ್ ನೇತೃತ್ವದಲ್ಲಿ ಜಗಳ ಆಡುತ್ತಿರುತ್ತಾರೆ. ಬಾಬ್ ಆಡಮ್ಗೆ ಒಂದು ಡ್ರಿಂಕ್ ಕ್ಯಾನ್ ಎಸೆಯುತ್ತಾನೆ. ಆಡಮ್ ಅದನ್ನು ಹಿಡಿದು ವಾಪಸ್ ಬಾಬ್ ಕುತ್ತಿಗೆಗೆ ಜೋರಾಗಿ ಎಸೆಯುತ್ತಾನೆ. ಬಾಬ್ ತಲೆ ಕಟ್ಟಾಗಿ ಸತ್ತು ಬೀಳ್ತಾನೆ. ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ ಎಂದು ತಿಳಿದು ಅವರು ಸ್ವಲ್ಪ ಹೊತ್ತು ಕಾಯ್ದು ಆಮೇಲೆ ಮೆಟ್ಟಿಲುಗಳ ಕಡೆಗೆ ಓಡ್ತಾರೆ. ಆದರೆ ಮೆಟ್ಟಿಲುಗಳ ಹತ್ತಿರ ಇನ್ಫೆಕ್ಟೆಡ್ ಜನರು ಒಬ್ಬರಿಗೊಬ್ಬರು ಪ್ರಾಣಿಗಳ ತರಹ ಕಚ್ಚಾಡುತ್ತಿರುತ್ತಾರೆ. ಹಾಗಾಗಿ ಅವರು ಇನ್ನೊಂದು ರೂಮಿಗೆ ಓಡ್ತಾರೆ. ಡೆಸ್ಮಂಡ್ ಕಿಟಕಿಯಿಂದ ತಪ್ಪಿಸಿಕೊಳ್ಳಲು ಪ್ಲಾನ್ ಮಾಡಿ ಒಂದು ಪ್ರಿಂಟರ್ ಅನ್ನು ಕಿಟಕಿಯಿಂದ ಆಚೆ ಎಸೆಯುತ್ತಾನೆ. ಆದರೆ ಇದರಿಂದ ಕಂಪನಿಯ ಸೆಕ್ಯೂರಿಟಿ ಸಿಸ್ಟಮ್ ಆಕ್ಟಿವೇಟ್ ಆಗಿ ಇಡೀ ಬಿಲ್ಡಿಂಗ್ ಸ್ಟೀಲ್ ಶಟರ್ಗಳಿಂದ ಲಾಕ್ ಆಗುತ್ತದೆ. ಈಗ ಆಚೆ ಹೋಗಲು ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಹತ್ತಿರ ಇರುವ ಆಕ್ಸೆಸ್ ಕೋಡ್ ಬೇಕು.
ಅಲ್ಲಿಗೆ ಹೋಗಬೇಕಾದರೆ ಬೇರೆ ಎಲ್ಲಾ ಡಿಪಾರ್ಟ್ಮೆಂಟ್ಗಳನ್ನು ದಾಟಿಕೊಂಡು ಹೋಗಬೇಕು. ಮೂವರು ಮುಂದೆ ಹೋಗ್ತಾರೆ. ಮೊದಲನೇ ಡಿಪಾರ್ಟ್ಮೆಂಟ್ನಲ್ಲಿ ತಾವು ಇನ್ಫೆಕ್ಟ್ ಆಗಿದ್ದೇವೆ ಎಂದು ನಟಿಸುತ್ತಾ ಸೇಫ್ ಆಗಿ ದಾಟುತ್ತಾರೆ. ಅಲ್ಲಿ ಹೋದಾಗ ಆಡಮ್ ಸೆಕ್ರೆಟರಿ ಹೆಲೆನ್ ಸಿಗ್ತಾಳೆ. ಅವಳು ಇನ್ಫೆಕ್ಟ್ ಆಗಿರುತ್ತಾಳೆ. ಡೆಸ್ಮಂಡ್ ಒಂದು ಹೂದಾನಿ ತಗೊಂಡು ಅವಳ ಮುಖಕ್ಕೆ ಹೊಡಿತಾನೆ. ಅವನ ಫ್ರೆಂಡ್ಸ್ ಯಾಕೆ ಅಷ್ಟೊಂದು ಜೋರಾಗಿ ಹೊಡೆದೆ ಎಂದು ಬೈಯುತ್ತಾರೆ. ಆದರೆ ನೋಡಿದ್ರೆ ಹೆಲೆನ್ ಅಲ್ಲಿ ಇರುವುದಿಲ್ಲ. ಅಷ್ಟರಲ್ಲಿ ಅವಳು ಮೊರಾದ್ ಹಿಂದೆ ಬಂದು ಕಚ್ಚಲು ಪ್ರಯತ್ನಿಸುತ್ತಾಳೆ. ಮೊರಾದ್ ತಪ್ಪಿಸಿಕೊಂಡಾಗ ಅವಳ ತಲೆ ಗೋಡೆಗೆ ಬಡಿದು ಅವಳು ಬೀಳ್ತಾಳೆ. ಮುಂದೆ HR ಡಿಪಾರ್ಟ್ಮೆಂಟ್ನಲ್ಲಿ ಬರೀ ಕೋಪಗೊಂಡ ಮಹಿಳಾ ಉದ್ಯೋಗಿಗಳಿರುತ್ತಾರೆ. ಅಷ್ಟರಲ್ಲಿ ಲೆಂಟ್ವರ್ ತನ್ನ ಸಾಮಾನುಗಳ ಬಾಕ್ಸ್ ಹಿಡಿದುಕೊಂಡು ಬಂದು ತನ್ನ ಸಂಬಳದ ಬಗ್ಗೆ ಕೇಳ್ತಾನೆ. ಅಲ್ಲೊಂದು ಹೆಣ ನೋಡಿ ಹೆದರಿ ತನ್ನ ಬಾಕ್ಸ್ ಕೆಳಗೆ ಹಾಕ್ತಾನೆ. ಇದರಿಂದ ಕೋಪಗೊಂಡ HR ಉದ್ಯೋಗಿಗಳು ಅವನನ್ನು ಕೊಲ್ಲಲು ಬರ್ತಾರೆ. ಡೆಸ್ಮಂಡ್ ಪಕ್ಕದ ರೂಮಿಗೆ ಹೋಗಿ ಇಂಟರ್ಕಾಮ್ನಲ್ಲಿ ಎಲ್ಲರಿಗೂ ಮೀಟಿಂಗ್ ಇದೆ, ಬೇರೆ ರೂಮಿಗೆ ಹೋಗಿ ಎಂದು ಅನೌನ್ಸ್ ಮಾಡ್ತಾನೆ. ಆದರೆ ಅವನ ವಾಯ್ಸ್ ಕೇಳಿ ಅವರಿಗೆ ಅದು ಟ್ರಿಕ್ ಎಂದು ಗೊತ್ತಾಗುತ್ತದೆ. ಪರಿಸ್ಥಿತಿ ಕೈಮೀರಿ ಹೋಗುವಾಗ ಸಮಂತಾ ನಿಮ್ಮ ಸೂಪರ್ವೈಸರ್ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದಾಳೆ ಎಂದು ಸುಳ್ಳು ಹೇಳಿ ಎಲ್ಲರೂ ಅವಳ ಮೇಲೆ ಅಟ್ಯಾಕ್ ಮಾಡುವಂತೆ ಮಾಡ್ತಾಳೆ. ದಾರಿ ಕ್ಲಿಯರ್ ಆಗುತ್ತದೆ. ಮುಂದಿನ ದಾರಿ ಸೇಲ್ಸ್ ಡಿಪಾರ್ಟ್ಮೆಂಟ್ ಮೂಲಕ ಹೋಗಬೇಕು. ಅವರು ಕಂಪನಿಯಲ್ಲೇ ಅತ್ಯಂತ ಡೇಂಜರಸ್ ಜನರು. ಬೇರೆ ದಾರಿ ಇಲ್ಲದಿದ್ದರಿಂದ ಡೆಸ್ಮಂಡ್ ಮತ್ತು ಮೊರಾದ್ ಸ್ಟೋರೇಜ್ ರೂಮ್ಗೆ ಹೋಗಿ ಪೊರಕೆ ಕೋಲುಗಳಿಂದ ಈಟಿ ಮತ್ತು ಪೇಪರ್ ಕಟ್ಟುಗಳಿಂದ ಶೀಲ್ಡ್ ರೆಡಿ ಮಾಡ್ತಾರೆ. ಸಮಂತಾ ತನ್ನನ್ನು ಬಿಚ್ಚಲು ಕೇಳ್ತಾಳೆ. ಅವಳ ಸಹಾಯ ಬೇಕಾಗುತ್ತದೆ ಎಂದು ಡೆಸ್ಮಂಡ್ ಅವಳನ್ನು ಬಿಚ್ಚುತ್ತಾನೆ. ನಾಲ್ವರು ಸೇಲ್ಸ್ ಡಿಪಾರ್ಟ್ಮೆಂಟ್ ಒಳಗೆ ಹೋಗ್ತಾರೆ. ಡೆಸ್ಮಂಡ್ ಶಾಂತಿಯಿಂದ ಮಾತನಾಡಲು ಪ್ರಯತ್ನಿಸುತ್ತಾನೆ. ಆದರೆ ಅವರು ಕೇಳುವುದಿಲ್ಲ, ಅಟ್ಯಾಕ್ ಮಾಡ್ತಾರೆ. ದೊಡ್ಡ ಫೈಟ್ ಶುರುವಾಗುತ್ತದೆ. ಡೆಸ್ಮಂಡ್ ಫಾಸ್ಟ್ ಆಗಿ ಮೂವ್ ಆಗಿ ಹೊಡಿತಾನೆ. ಲೆಂಟ್ವರ್ ತನ್ನ ಈಟಿಯಿಂದ ಹೊಡಿತಾನೆ. ಮೊರಾದ್ಗೆ ಯಾರಿಗೂ ಹೊಡೆಯಲು ಇಷ್ಟ ಇರುವುದಿಲ್ಲ, ಆದರೆ ಆಕಸ್ಮಿಕವಾಗಿ ಕತ್ತರಿಯಿಂದ ಕೆಲವರನ್ನು ಕೊಲ್ತಾನೆ. ಸಮಂತಾ ತನಗೆ ಬಂದ ಎನರ್ಜಿ ಡ್ರಿಂಕ್ ಶಕ್ತಿಯಿಂದ ಎಲ್ಲರನ್ನೂ ಜೋರಾಗಿ ಹೊಡೆದು ಉರುಳಿಸುತ್ತಾಳೆ. ಎಲ್ಲರನ್ನೂ ಸೋಲಿಸಿ ಅವರು ಫ್ರಾಂಕ್ಲಿನ್ ಆಫೀಸ್ ಹತ್ತಿರ ಹೋಗ್ತಾರೆ. ಫ್ರಾಂಕ್ಲಿನ್ ಬಾಗಿಲು ತೆರೆಯುವುದಿಲ್ಲ. ಆದರೆ ಅಷ್ಟರಲ್ಲಿ ಕ್ಲೀನರ್ ಕಸ ತಗೊಂಡು ಹೋಗಲು ಬಾಗಿಲು ತೆರೆದಾಗ ಅವರೆಲ್ಲ ಒಳಗೆ ನುಗ್ಗುತ್ತಾರೆ. ಡೆಸ್ಮಂಡ್ ಫ್ರಾಂಕ್ಲಿನ್ ಹತ್ತಿರ ಏನಿದು ಜೋಲ್ಟ್, ಜನ ಯಾಕೆ ಹೀಗಾಗಿದ್ದಾರೆ ಎಂದು ಕೇಳ್ತಾನೆ. ಫ್ರಾಂಕ್ಲಿನ್, ಇದು ಸೈನಿಕರಿಗಾಗಿ ಮಾಡಿದ ಡ್ರಿಂಕ್, ಅವರು ಫೋಕಸ್ ಆಗಿ ಫಾಸ್ಟ್ ಆಗಿ ಇರಲಿ ಎಂದು. ಆದರೆ ಮೊದಲನೇ ಬ್ಯಾಚ್ನಲ್ಲಿ ಏನೋ ತಪ್ಪಾಗಿದೆ, ಅದನ್ನು ನಾಶ ಮಾಡಲು ಹೇಳಿದ್ದೆ. ಆದರೆ ಡಾಕ್ಟರ್ ಅಸಿಸ್ಟೆಂಟ್ ಸೇಡು ತೀರಿಸಿಕೊಳ್ಳಲು ಅದನ್ನು ಎಲ್ಲರಿಗೂ ಹಂಚಿದ್ದಾನೆ ಅಂತ ಸತ್ಯ ಹೇಳ್ತಾನೆ. ಸಮಂತಾ ಸ್ಥಿತಿ ಕೆಡುತ್ತಿರುತ್ತದೆ. ಡೆಸ್ಮಂಡ್ ಇದಕ್ಕೆ ಮದ್ದು ಆಂಟಿಡೋಟ್ ಏನು ಎಂದು ಕೇಳ್ತಾನೆ. ಫ್ರಾಂಕ್ಲಿನ್, ಅದನ್ನು ಕಂಡುಹಿಡಿದ ಡಾಕ್ಟರ್ ಪ್ರೋಮ್ ಹತ್ತಿರ ಮಾತ್ರ ಇದಕ್ಕೆ ಮದ್ದು ಇದೆ ಎಂದು ಹೇಳ್ತಾನೆ. ಅಷ್ಟರಲ್ಲಿ ಆಡಮ್ ತನ್ನ ಟೀಮ್ ಜೊತೆ ಇಂಟರ್ಕಾಮ್ನಲ್ಲಿ ಬಂದು ಬಾಗಿಲು ತೆರೆಯಿರಿ, ಇಲ್ಲದಿದ್ದರೆ ಕೊಲ್ತೇವೆ ಎಂದು ಬೆದರಿಸ್ತಾನೆ. ಫ್ರಾಂಕ್ಲಿನ್, ಇದು ಸ್ಟೀಲ್ ಬಾಗಿಲು, ತೆರೆಯಲು ಆಗುವುದಿಲ್ಲ ಎಂದು ಅಹಂಕಾರದಿಂದ ಹೇಳ್ತಾನೆ. ಆದರೆ ಬಾಗಿಲು ಮಾತ್ರ ಸ್ಟೀಲ್, ಗೋಡೆಗಳು ಮರದವು ಎಂದು ಅವನಿಗೆ ಮರೆತು ಹೋಗಿರುತ್ತದೆ. ಆಡಮ್ ಟೀಮ್ ಕೋಡಲಿ ತಗೊಂಡು ಗೋಡೆ ಮುರಿಯಲು ಶುರು ಮಾಡ್ತಾರೆ. ಡೆಸ್ಮಂಡ್ ಮತ್ತು ಮೊರಾದ್ ಬ್ಯಾರಿಕೇಡ್ ಹಾಕಲು ಪ್ರಯತ್ನಿಸುತ್ತಾರೆ. ಅಷ್ಟರಲ್ಲಿ ಲೆಂಟ್ವರ್ತ್ ಕೈಯಲ್ಲಿ ಜೋಲ್ಟ್ ಕ್ಯಾನ್ ಹಿಡಿದು ಬರ್ತಾನೆ. ನನಗೆ ಕೆಲಸ ಬೇಕು, ಜೀವನ ಮಾಡಬೇಕು, ಅದಕ್ಕೆ ನಾನು ಈ ಡ್ರಿಂಕ್ ಕುಡಿದು ಆಡಮ್ ಟೀಮ್ ಸೇರ್ತೇನೆ ಎಂದು ಹೇಳ್ತಾನೆ. ಆದರೆ ಆಡಮ್ ಅವನಿಗೆ ಕೋಡಲಿಯಿಂದ ಹೊಡೆದು ಆಚೆ ಎಳಕೊಂಡು ಹೋಗ್ತಾನೆ. ಇನ್ಫೆಕ್ಟೆಡ್ ಜನರು ರೂಮ್ ಒಳಗೆ ಬರ್ತಾರೆ. ಫ್ರಾಂಕ್ಲಿನ್ ಹತ್ತಿರ ಶಾಟ್ ಗನ್ ಇರುತ್ತದೆ. ಅವನು ಎಲ್ಲರಿಗೂ ಶೂಟ್ ಮಾಡ್ತಾನೆ. ಆದರೆ ಒಬ್ಬ ಇನ್ಫೆಕ್ಟೆಡ್ ವ್ಯಕ್ತಿ ಅವನನ್ನು ಹಿಡಿದಾಗ ಡೆಸ್ಮಂಡ್ ಫೋನ್ನಿಂದ ಅವನಿಗೆ ಹೊಡೆದು ಫ್ರಾಂಕ್ಲಿನ್ ಅನ್ನು ರಕ್ಷಿಸುತ್ತಾನೆ. ಅಷ್ಟರಲ್ಲಿ ಆಡಮ್ ಕೋಡಲಿಯಿಂದ ಫ್ರಾಂಕ್ಲಿನ್ ಕೈ ಕಟ್ ಮಾಡಿ ಶಾಟ್ ಗನ್ ತಗೊಂಡು ಅವನ ತಲೆಗೆ ಶೂಟ್ ಮಾಡ್ತಾನೆ. ಈಗ ಆಡಮ್ ಕಂಪನಿಯ ಹೊಸ ಬಾಸ್ ಆಗಿರುತ್ತಾನೆ. ಅವನ ಹತ್ತಿರ ಫ್ರಾಂಕ್ಲಿನ್ ಕಟ್ ಮಾಡಿದ ಕೈ ಇರುತ್ತದೆ. ಅದನ್ನು ಬಳಸಿ ಸೆಕ್ಯೂರಿಟಿ ಸಿಸ್ಟಮ್ ಆಫ್ ಮಾಡಿ ಆಚೆ ಹೋಗಿ ಪ್ರಪಂಚವನ್ನೇ ಆಳಲು ಪ್ಲಾನ್ ಮಾಡ್ತಾನೆ. ಡೆಸ್ಮಂಡ್, ನಾನು ಕೆಲಸ ಬಿಡ್ತೇನೆ, ನನ್ನನ್ನು ಹೋಗಲು ಬಿಡಿ ಎಂದು ಕೇಳ್ತಾನೆ. ಆದರೆ ಆಡಮ್ ಒಪ್ಪುವುದಿಲ್ಲ. ತನ್ನ ಜನರಿಗೆ ಇವನನ್ನು ಕೊಲ್ಲಿ ಎಂದು ಆರ್ಡರ್ ಮಾಡ್ತಾನೆ. ಡೆಸ್ಮಂಡ್ ಶಾಟ್ ಗನ್ ತಗೊಳ್ತಾನೆ. ಆದರೆ ಅದರಲ್ಲಿ ಒಂದೇ ಬುಲೆಟ್ ಇರುತ್ತದೆ. ಅಲ್ಲೇ ಒಂದು ಹೂದಾನಿಯಲ್ಲಿ ಬೇರೆ ಬುಲೆಟ್ಗಳು ಇರುವುದನ್ನು ನೋಡಿ ಡೆಸ್ಮಂಡ್ ಆ ಹೂದಾನಿಗೆ ಶೂಟ್ ಮಾಡ್ತಾನೆ. ಇದರಿಂದ ಬುಲೆಟ್ಗಳೆಲ್ಲ ಸ್ಫೋಟಗೊಂಡು ಇನ್ಫೆಕ್ಟೆಡ್ ಜನರಿಗೆ ತಗಲುತ್ತದೆ. ಡೆಸ್ಮಂಡ್ ಮತ್ತು ಫ್ರೆಂಡ್ಸ್ ಅಲ್ಲಿಂದ ತಪ್ಪಿಸಿಕೊಂಡು ಸಮಂತಾಳನ್ನು ಲ್ಯಾಬ್ಗೆ ಕರ್ಕೊಂಡು ಹೋಗ್ತಾರೆ. ಡಾಕ್ಟರ್ ಪ್ರೋಮ್ ಬದುಕಿರುತ್ತಾನೆ. ಡೆಸ್ಮಂಡ್ ಅವನಿಗೆ ಬೈಯುತ್ತಾನೆ. ಡಾಕ್ಟರ್, ನೀನು ಕಾಂಪೋನೆಂಟ್ಸ್ ತರದೇ ಇದ್ದಿದ್ದಕ್ಕೆ ನಾನು ಬೇರೆ ಕೆಮಿಕಲ್ಸ್ ಯೂಸ್ ಮಾಡಿದೆ, ಅದಕ್ಕೆ ಹೀಗಾಯ್ತು ಎಂದು ಹೇಳ್ತಾನೆ. ಸಮಂತಾ ಸ್ವಲ್ಪ ಮಾತ್ರ ಕುಡಿದಿದ್ದರಿಂದ ಅವಳನ್ನು ಉಳಿಸಬಹುದು, ಆದರೆ 30 ನಿಮಿಷದ ಒಳಗೆ ಮದ್ದು ಕೊಡಬೇಕು ಎಂದು ಹೇಳ್ತಾನೆ.
ಮದ್ದು ತಯಾರಿಸಲು ಬೇಕಾದ ಕೆಮಿಕಲ್ಸ್ ಗೋದಾಮಿನಲ್ಲಿ ಇರುತ್ತದೆ. ಅಲ್ಲಿ ಆಡಮ್ ಮತ್ತು ಅವನ ಟೀಮ್ ಇರುತ್ತಾರೆ. ಡೆಸ್ಮಂಡ್ ಮತ್ತು ಮೊರಾದ್ ಅಲ್ಲಿಗೆ ಹೋಗಲು ನಿರ್ಧರಿಸುತ್ತಾರೆ. ಅವರು ಮ್ಯೂಸಿಯಂಗೆ ಹೋಗಿ ನಿಜವಾದ ಆಯುಧಗಳನ್ನು ಮತ್ತು ಒಂದು ಫ್ಲೇಮ್ ಥ್ರೋವರ್ ಬೆಂಕಿ ಹಾಕುವ ಆಯುಧ ತಗೊಳ್ತಾರೆ. ಗೋದಾಮಿನಲ್ಲಿ ಅವರಿಗೆ ಬೇಕಾದ ಬಾಕ್ಸ್ ಸಿಗುತ್ತದೆ. ಆದರೆ ಆಡಮ್ ಅವರನ್ನು ಕ್ಯಾಮೆರಾದಲ್ಲಿ ನೋಡಿ ತನ್ನ ಜನರನ್ನು ಕಳಿಸುತ್ತಾನೆ. ಡೆಸ್ಮಂಡ್ ಮೈನ್ಸ್ ಎಕ್ಸ್ಪ್ಲೋಸಿವ್ಸ್ ಎಸೆಯುತ್ತಾನೆ, ಆದರೆ ಅವು ಕೆಲಸ ಮಾಡುವುದಿಲ್ಲ. ಜನ ಹತ್ತಿರ ಬಂದಾಗ ಮೊರಾದ್ ಫ್ಲೇಮ್ ಥ್ರೋವರ್ ಯೂಸ್ ಮಾಡಿ ಎಲ್ಲರಿಗೂ ಬೆಂಕಿ ಹಚ್ಚುತ್ತಾನೆ. ಆದರೆ ಗಡಿಬಿಡಿಯಲ್ಲಿ ಎಲ್ಲಾ ಲಿಕ್ವಿಡ್ ಖಾಲಿ ಮಾಡ್ತಾನೆ. ಅವರಿಬ್ಬರು ತಪ್ಪಿಸಿಕೊಂಡು ಶೆಲ್ಫ್ ಮೇಲೆ ಹತ್ತಿ ಅಡಗಿಕೊಳ್ಳುತ್ತಾರೆ. ಡೆಸ್ಮಂಡ್ ಜೂಲ್ಟ್ ಡ್ರಿಂಕ್ಸ್ ಇರುವ ಬಾಕ್ಸ್ ಅನ್ನು ಇನ್ಫೆಕ್ಟೆಡ್ ಜನರ ಕಡೆಗೆ ಎಸೆಯುತ್ತಾನೆ. ಅವರೆಲ್ಲ ಡ್ರಿಂಕ್ ಕುಡಿಯಲು ಬ್ಯೂಸಿ ಆಗ್ತಾರೆ. ಈ ಗ್ಯಾಪ್ನಲ್ಲಿ ಮೊರಾದ್ ಒಂದು ಕಾರ್ಡ್ ತಳ್ಳಿಕೊಂಡು ಎಕ್ಸಿಟ್ ಕಡೆಗೆ ಹೋಗ್ತಾನೆ. ಡೆಸ್ಮಂಡ್ ಶೆಲ್ಫ್ ಮೇಲಿಂದ ಶೂಟ್ ಮಾಡ್ತಾನೆ. ಮುಂದೆ ಇಬ್ಬರು ಪಿಸ್ತೂಲ್ ತಗೊಂಡು ಎಲ್ಲರಿಗೂ ಶೂಟ್ ಮಾಡ್ತಾ ಹೋಗ್ತಾರೆ. ಅವರಿಗೆ ಬೇಕಾದ ಕೆಮಿಕಲ್ಸ್ ಬಾಕ್ಸ್ ಸಿಗುತ್ತದೆ. ಡೆಸ್ಮಂಡ್ ಅದನ್ನು ತಗೊಳ್ತಾನೆ. ಅಷ್ಟರಲ್ಲಿ ಆಡಮ್ ಡಾಕ್ಟರ್ ಮಾಡಿದ ಶೀಲ್ಡ್ ಹಾಕಿಕೊಂಡು ಬಂದು ಡೆಸ್ಮಂಡ್ ಮೇಲೆ ಮಿಸೈಲ್ ಶೂಟ್ ಮಾಡ್ತಾನೆ. ಡೆಸ್ಮಂಡ್ ಹೇಗೋ ತಪ್ಪಿಸಿಕೊಳ್ಳುತ್ತಾನೆ. ಆಡಮ್ ತುಂಬಾ ಪವರ್ಫುಲ್ ಆಗಿರುತ್ತಾನೆ. ಡೆಸ್ಮಂಡ್ ಆ ಕೆಮಿಕಲ್ಸ್ ಬಾಕ್ಸ್ ಅನ್ನು ಮೊರಾದ್ಗೆ ಕೊಟ್ಟು, ನೀನು ಹೋಗಿ ಸಮಂತಾಳನ್ನು ಉಳಿಸು, ನಾನು ಆಡಮ್ನನ್ನು ನೋಡ್ಕೊಳ್ತೇನೆ ಎಂದು ಹೇಳ್ತಾನೆ. ಮೊರಾದ್ ಹೋಗುವಾಗ ಮಾರ್ಕಸ್, ಡೆಪ್ಯೂಟಿ ಮ್ಯಾನೇಜರ್, ಅವನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅವನು ಕೂಡ ಇನ್ಫೆಕ್ಟ್ ಆಗಿರುತ್ತಾನೆ. ಮಾರ್ಕಸ್ ಕೈಯಿಂದ ಕೀ ಕೆಳಗೆ ಬಿದ್ದಾಗ ಮೊರಾದ್ ಅದನ್ನು ತಗೊಂಡು ಅವನ ಕಾಲಿಗೆ ಚುಚ್ಚಿ ಆಮೇಲೆ ಮರದ ತುಂಡಿನಿಂದ ಹೊಡೆದು ಅವನನ್ನು ಸೋಲಿಸಿ ಲ್ಯಾಬ್ಗೆ ಓಡ್ತಾನೆ. ಡೆಸ್ಮಂಡ್ ಆಡಮ್ ಜೊತೆ ಫೈಟ್ ಮಾಡ್ತಾನೆ. ಆದರೆ ಆಡಮ್ ಹತ್ತಿರ ಶೀಲ್ಡ್ ಇರುವುದರಿಂದ ಅವನನ್ನು ಸೋಲಿಸಲು ಆಗುವುದಿಲ್ಲ. ಡೆಸ್ಮಂಡ್ ಅವನಿಗೆ ಬೈದು ದಾರಿ ತಪ್ಪಿಸಲು ಪ್ರಯತ್ನಿಸುತ್ತಾನೆ. ಆಡಮ್ ಕೋಪದಿಂದ ಅವನ ಹಿಂದೆ ಬರ್ತಾನೆ. ಅಷ್ಟರಲ್ಲಿ ಒಬ್ಬ ಇನ್ಫೆಕ್ಟೆಡ್ ವ್ಯಕ್ತಿ ಡೆಸ್ಮಂಡ್ ನನ್ನು ಹಿಡಿದುಕೊಳ್ತಾನೆ. ಆಡಮ್ ಮಿಸೈಲ್ ಲಾಂಚರ್ ತಗೊಂಡು ಡೆಸ್ಮಂಡ್ ನನ್ನು ಕೊಲ್ಲಲು ರೆಡಿ ಆಗ್ತಾನೆ. ಅಷ್ಟರಲ್ಲಿ ಯಾರೋ ಆಡಮ್ ಶೀಲ್ಡ್ಗೆ ಮಿಸೈಲ್ ನಿಂದ ಹೊಡಿತಾರೆ. ನೋಡಿದ್ರೆ ಅದು ಸಮಂತ. ಅವಳಿಗೆ ಮದ್ದು ಕೊಟ್ಟು ಈಗ ಅವಳು ಹುಷಾರಾಗಿರುತ್ತಾಳೆ. ಆದರೆ ಆಡಮ್ ಮಾರ್ಕಸ್ನ ಮೆಕ್ಯಾನಿಕಲ್ ಕೈ ಯೂಸ್ ಮಾಡಿ ಒಂದು ಮೆಷಿನ್ ಮೂಲಕ ತನ್ನ ಶಕ್ತಿ ಜಾಸ್ತಿ ಮಾಡಿಕೊಳ್ಳುತ್ತಾನೆ. ಅವನನ್ನು ಸೋಲಿಸಲು ಆಗುವುದಿಲ್ಲ ಎಂದು ತಿಳಿದು ಮೂವರು ಸೇರಿ ಬಿಲ್ಡಿಂಗ್ ನಿಂದ ಆಚೆ ಓಡ್ತಾರೆ. ಹೋಗುವ ದಾರಿಯಲ್ಲಿ ಎಲ್ಲಾ ಫ್ಲೋರ್ನಲ್ಲಿ ಬಾಂಬ್ ಇಡ್ತಾರೆ. ಕೊನೆಗೆ ಮ್ಯೂಸಿಯಂ ತಲುಪಿದಾಗ ಆಡಮ್ ಅವರ ಹಿಂದೆ ಬರ್ತಾನೆ. ಡೆಸ್ಮಂಡ್ ಬಾಂಬ್ ಬ್ಲಾಸ್ಟ್ ಮಾಡಲು ಟ್ರೈ ಮಾಡ್ತಾನೆ. ಆದರೆ ಗಡಿಬಿಡಿಯಲ್ಲಿ ಬಾಂಬ್ ಟೈಮರ್ ಸೆಟ್ ಮಾಡುವುದನ್ನೇ ಮರೆತು ಹೋಗಿರುತ್ತಾರೆ. ಕೊನೆಯ ಉಪಾಯವಾಗಿ ಡೆಸ್ಮಂಡ್ ತನ್ನ ಹತ್ತಿರ ಇದ್ದ ಕೊನೆಯ ಮೈನ್ ಅನ್ನು ಆಡಮ್ ಕಾಲಿನ ಹತ್ತಿರ ಎಸೆದು ಅದಕ್ಕೆ ಶೂಟ್ ಮಾಡ್ತಾನೆ. ಆಡಮ್ ಅದರ ಮೇಲೆ ಕಾಲಿಟ್ಟಾಗ ದೊಡ್ಡ ಸ್ಫೋಟವಾಗಿ ಇಡೀ ಅಮ್ಮುಟೆಕ್ ಬಿಲ್ಡಿಂಗ್ ಸ್ಫೋಟಗೊಂಡು ಬೀಳ್ತದೆ. ಡೆಸ್ಮಂಡ್, ಸಮಂತ ಮತ್ತು ಮೊರಾದ್ ಹೇಗೋ ಮಾಡಿ ಸ್ಫೋಟದಿಂದ ತಪ್ಪಿಸಿಕೊಂಡು ಗೇಟ್ ಆಚೆ ಬರ್ತಾರೆ. ಅವರು ಮೂವರೇ ಆ ದುರಂತದಿಂದ ಬದುಕುಳಿದವರು. ಇಷ್ಟೆಲ್ಲ ಆದ ಮೇಲೆ ಡೆಸ್ಮಂಡ್ ಇನ್ನು ಸಮಯ ಹಾಳು ಮಾಡಬಾರದು ಎಂದು ಸಮಂತಾಳಿಗೆ ತನ್ನ ಪ್ರೀತಿಯ ವಿಷಯ ಹೇಳ್ತಾನೆ. ಅವಳಿಗೆ ಖುಷಿ ಆಗಿ ನೀನು ಕೂಡ ನನಗೆ ತುಂಬಾ ಇಷ್ಟ ಅಂತ ಹೇಳ್ತಾಳೆ. ಡೆಸ್ಮಂಡ್ ಅವಳಿಗೆ ತಾನು ಮಾಡಿದ ವಿಡಿಯೋ ಗೇಮ್ ತೋರಿಸುತ್ತಾನೆ. ಅಷ್ಟರಲ್ಲಿ ಪೊಲೀಸ್ ಬಂದು ಜಾಗವನ್ನು ಸುತ್ತುವರಿಯುತ್ತಾರೆ. ಇಲ್ಲಿಗೆ ಸಿನಿಮಾ ಮುಗಿಯುತ್ತದೆ.